ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ವಿತರಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯಾಧ್ಯಕ್ಷರಾದ ಶಾಂತಗೌಡ ಬಿ. ಪಾಟೀಲ್, ಚನ್ನಪಟ್ಟಣ, ಎನ್. ಲಕ್ಷ್ಮೀಕಾಂತ್, ಎ. ಪಾಟೀಲ್, ಮದ್ದರ್ಕಿ ರವರ ಆದೇಶದ ಮೇರೆಗೆ ರೈತರ ಹಿತರಕ್ಷಣೆಗಾಗಿ, ರೈತರ ಏಳಿಗಾಗಿ, ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಶ್ರೀ ವಿಜಯಭರತ ಸಾಕಿನ್ ಯಾದಗಿರಿ ಇವರನ್ನು ಕಲ್ಯಾಣ ಕರ್ನಾಟಕ ವಲಯ ಅಧ್ಯಕ್ಷರನ್ನಾಗಿ, ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಎ. ಪಾಟೀಲ್ ಮದ್ದರು ರವರ ನೇತೃತ್ವದಲ್ಲಿ ದಿ. 05-01-2025 ರಂದು ನೇಮಕ ಮಾಡಿ ಆದೇಶ ನೀಡಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ, ಯಾದಗಿರಿ. ವಿಷಯ: ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಇದರ ವ್ಯಾಪ್ತಿಗೆ ಬರುವ ಶ್ರೀ ಸಂಗಮೇಶ್ವರ ಹಾಗೂ ಬಲಭೀಮೇಶ್ವರ ಜೋಡು ಪಲ್ಲಕ್ಕಿ ಉತ್ಸವಕ್ಕೆ ಹಾಗೂ ರೈತರು ಓಡಾಡಲು ಹುರಸಗುಂಡಗಿ ಗ್ರಾಮದಲ್ಲಿ ರಸ್ತೆ ಅಂಡ್ ಅಂಡರ್ ಬ್ರಿಡ್ಜ್ ನಿರ್ಮಿಸಿ ಕೊಡುವಂತೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮನವಿ ಮಾಡುವುದೇನೆಂದರೆ, ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಇದರ ವ್ಯಾಪ್ತಿಗೆ ಬರುವ ಶ್ರೀ ಸಂಗಮೇಶ್ವರ ಹಾಗೂ ಬಲಭೀಮೇಶ್ವರ ಜೋಡು ಪಲ್ಲಕ್ಕಿ ಉತ್ಸವಕ್ಕೆ ಹಾಗೂ ರೈತರು ಇದೇ ಮಗ್ನಾಳ ಗ್ರಾಮದಿಂದ ಹುರಸಗುಂಡಗಿ ಗ್ರಾಮದ ಮಾರ್ಗವಾಗಿ ಮಧ್ಯ ಮಾರ್ಗದಲ್ಲಿ 6-ವೇ ರೋಡ್ ನಿರ್ಮಾಣವಾಗುತ್ತಿದ್ದು, ಸದರಿ ಮಕರ ಸಂಕ್ರಾಂತಿ ಪ್ರತಿ ವರ್ಷಕ್ಕೊಮ್ಮೆ ಸ್ನಾನಕ್ಕಾಗಿ ಸಂಗಮೇಶ್ವರ ಅಂಡ್ ಬಲಭೀಮೇಶ್ವರ ಹಾಗೂ 16 ಗ್ರಾಮಗಳಿಂದ ನೂರಾರು ರೈತರು ಓಡಾಡುತ್ತಾರೆ. ರಸ್ತೆ ಅಂಡ್ ಅಂಡರ್ ಬ್ರಿಡ್ಜ್ ನಿರ್ಮಾಣವಾಗದೇ ಇದ್ದರೆ ರೈತರಿಗೆ ಅನಾನುಕೂಲತೆ ಉಂಟಾಗುತ್ತದೆ. ಆದ ಕಾರಣ ತಾವು ದಯಮಾಡಿ ಹುರಸಗುಂಡಗಿ ಗ್ರಾಮದಲ್ಲಿ ರಸ್ತೆ ಅಂಡ್ ಅಂಡರ್ ಬ್ರಿಡ್ಜ್ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಹಾಗೂ ಆರೋಗ್ಯ ಕ್ಯಾಂಪ್ ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡಿ ರೈತರು ನಮ್ಮ ಅನ್ನದಾತರ ಹೋರಾಟ ಹೀಗೆ ಹಲವಾರು ಕಾರ್ಯ ಮಾಡುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನಾ ಮುಖಂಡರು ಕೂಡಿ ಮಾಡುತ್ತಿದ್ದಾರೆ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು, ಬೇಕು.